ಥರದ ಕೋಪಗಳನ್ನು ನಾವು ಸ್ಟಾರ್ಟ್ ಮಾಡಿದಾಗ ಅಲ್ಲಿವರೆಗೂ ಡೈರೆಕ್ಟರ್ ಆಗಿ ಎಷ್ಟು ಕಾಮ್ ಆಗಿ ಎಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವೋ ಪ್ರೊಡ್ಯೂಸರ್ ಆದಮೇಲೆ ಆ ಸ್ಟ್ರೆಸ್ನ ತಗೊಂಡು ಒಂದು ನೆಮ್ಮದಿ ಅನ್ನೋದನ್ನೇ ಕಳ್ಕೊಳ್ತಾ ಹೋದಾಗ ನನಗೆ ನನ್ನ ವೈಫು ಒಂದು ಮಾತು ಹೇಳಿದ್ರು, ನೀನು ಬೇರೆಯವ್ರ ಮೇಲೆ ಕೂಗಾಡ್ತಾ ಇದೀಯಾ, ನೀನು ಬೇರೆಯವ್ರ ಮೇಲೆ ಇದು ಮಾಡ್ತಾ ಇದೀಯಾ, ಸುಮ್ಮನೆ ಅನ್ನೆಸೆಸರಿ ಕೊಡ್ತೀಯಾ, ನಿನ್ನ ಮೇಲೆ ನೀನು ಕೆಲಸ ಮಾಡ್ಕೋ ಫಸ್ಟು, ನೀನು ಮಾಡು ಅಂತ ಹೇಳಿದಾಗ ನನಗೆ ನೆನಪಾಗಿತ್ತು ವಿನಯ್. ನಾನು 2021 2021 ಎಂಡ್ 2022 ಅಲ್ಲಿ ಪೊಲೀಸಿಂದ ನಾನು ಮೀಟ್ ಮಾಡಿದೆ. ನಾನು ಅವಾಗಿಂದ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದೆ. ಅವ್ರ ಜೊತೆಗೆ ಮೀಟ್ ಮಾಡಿ ಅವ್ರ ವಿಡಿಯೋಗಳನ್ನು ನೋಡಿ ಅವರು ಸಾಕಷ್ಟು ಅವರು ಲೈಫ್ ಬಗ್ಗೆ ಮಾತಾಡಿದ್ದಾರೆ. ಸಾಕಷ್ಟು ಆ ಥರದ ಲೈಫ್ ಬಗ್ಗೆ ನಾನು ಕಲಿತಾ ಇವತ್ತು ಅಂದರೆ ಒಂದು ಸಕ್ಸಸ್ ಇದ್ದಾಗ ಒಬ್ಬ ಮನುಷ್ಯ ಹೆಂಗಿರ್ತಾನೆ, ಆ ಫೇಲ್ಯೂರ್ ಬಾದಾಗ ಒಬ್ಬ ಮನುಷ್ಯ ಹೆಂಗಿರ್ತಾನೆ, ನಮ್ಮ ಮೇಲೆ ನಾವು ವರ್ಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆದಮೇಲೆ ನಿಜವಾದ ಒಂದು ಸ್ಪಿರಿಚುವಲ್ಗೆ ನಾವು ಹೋದಾಗ ಮನುಷ್ಯ ಹೆಂಗೆ ಚೇಂಜ್ ಆಗ್ತಾನೆ ಅನ್ನೋದು ಈ 22 ಇಂದ ಇವತ್ತು 26ವರೆಗೂ ಸಾಕಷ್ಟು ಪಾಠಗಳನ್ನು ಕಲಿತಿದ್ದೀನಿ. ಅದು ಕಲಿಸ್ಕೊಟ್ಟಿದ್ದು ಗುರುಜಿ ಅವರು ನನಗೆ. ಅದರಿಂದ ನಾನು ಅವರಿಂದ ಸಾಕಷ್ಟು ಇನ್ಸ್ಪೈರ್ ಆಗಿದ್ದೀನಿ, ಅವರ ಸ್ಪೀಚ್ಗಳಿಂದ ಇನ್ಸ್ಪೈರ್ ಆಗಿದ್ದೀನಿ. ಅದರಿಂದ ಅವರು ನನ್ನ ಗುರು ಅಂತ ನಾನು ಇವತ್ತು ಅವ್ರನ್ನ ಕರೆದಿದ್ದೀನಿ.